ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಇವತ್ತು ನಾನು ಆಶಾ ಟೆಕ್ ಕಾರ್ನರ್ ಕನ್ನಡಗೆ ಸುಸ್ವಾಗತ. ಇವತ್ತು ನಾನು ಒಂದು ಅಲರ್ಟ್ ನೋಟಿಫಿಕೇಷನ್ ನಿಮ್ಮೊಂದಿಗೆ ತಂದಿದ್ದೇನೆ. ಥಂಬ್ನೇಲಲ್ಲಿ ನೋಡಿರೋ ಪ್ರಕಾರ ನಿಮಗೆ ಗೊತ್ತಾಗಿರುತ್ತೆ ಏನಪ್ಪ ಅಲರ್ಟ್ ನೋಟಿಫಿಕೇಷನು, ಏನು ಎಲ್ಲರೂ ಹೀಗೆ ಮಾಡ್ತಾರಲ್ಲ, ಈ ವಿಡಿಯೋ ಮಾಡೋರಿಗೆಲ್ಲ ಡಿಮೋಟಿವೇಟ್ ಮಾಡ್ತಾರಲ್ಲ ಅಂತ ತುಂಬ ಜನ ತುಂಬ ಯೋಚನೆ ಮಾಡ್ತಾ ಇರ್ತೀರ. ಬಟ್ ಅಫ್ಕೋರ್ಸ್ ಇದೇ ಸತ್ಯ, ಇದೇ ಟ್ರೂತ್ ಅಂತಲೇ ಹೇಳ್ಬೋದು. ಇದು ಎಲ್ಲ ನಿಮಗೆ ಡಿಮೋಟಿವೇಟ್ ಅಲ್ಲ, ಮೋಟಿವೇಟ್ ಮಾಡೋಕ್ಕೆ ಅಂತಲೇ ಹೇಳ್ಕೊಳ್ಳಿ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿನ ಮುಂಚೆ ನಾನು ನನ್ನ ಡ್ಯೂಟಿ ಮುಗಿಸ್ಬಿಡ್ತೀನಿ ಗುರು. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಹಾರ್ಟ್ಲಿ ರಿಕ್ವೆಸ್ಟು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಆಮೇಲೆ ಏನಪ್ಪ ಅಂತಂದರೆ, ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ಫಸ್ಟ್ ನೋಟಿಫಿಕೇಷನು ನಿಮಗೆ ಬರುತ್ತೆ. ಸೊ ಹಾಗಾಗಿ ನಾನು ಪದೇ ನಿಮಗೆ ಹೇಳ್ತಾ ಇರ್ತೀನಿ ಒತ್ತಿ ಏನಪ್ಪ ಅಂತಂದರೆ, ಬೆಲ್ಲೈಕನ್ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ, ಮತ್ತು ಸ್ಕಿಪ್ ಮಾಡಿ ನೋಡಬೇಡಿ. ಟೈಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಬೇಕಾದರೆ ಟೈಮ್ ಇದ್ದಾಗ ನೀವು ಟೀ ಕುಡಿತಾ ಸ್ನ್ಯಾಕ್ಸ್ ತಿಂತ ನೋಡಿ ನನ್ನ ವೀಡಿಯೋಸು. ಬಟ್ ನೋಡಿ, ಫುಲ್ ನೋಡಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಏನೂ ಇಲ್ಲ, ಇನ್ನೂ ಬರೀ 3 ಸಬ್ಸ್ಕ್ರೈಬರ್ಸು, ಬಟ್ ನಿಮಗೆ ಏನು ಗೊತ್ತಿರುತ್ತೆ ಅಂತ ಹೇಳ್ತಾ ಇರ್ತೀರಾ. ನನಗೆ ಬೇರೆ ಚಾನಲ್ಗಳು ಇದೆ ಇನ್ನು. ಸೊ ಅದನ್ನು ನಾನು ಮಾಡ್ತೀನಿ. ಅದರಲ್ಲಿ ನನಗೆ ಒಂದರಲ್ಲಿ 3300 ಸಮಥಿಂಗ್, 3400, 500 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಹಾಗಾಗಿ ನಾನು ಅದರಲ್ಲಿ ಇರೋ ಎಕ್ಸ್ಪೀರಿಯೆನ್ಸು ನಾನು ಇದರಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೆ ಇವಳಿಗೆ ಇನ್ನೂ 3 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇವಳೇನು ಹೇಳ್ತಾಳೆ ಅಂತ ಅಂದ್ಕೋಬೇಡಿ. ಖಂಡಿತ ಯಾರಿಗೂ ಕಮ್ಮಿ ತಿಳಿಬೇಡಿ. ಹೆಣ್ಮಕ್ಳು ಯಾರ್ದ್ರಲ್ಲೂ ಕಮ್ಮಿ ಇಲ್ಲ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್. ಓಕೆನಾ? ಹುಷಾರು. ಜಾನ್ವರಿ 2025ಇಂದ ತುಂಬಾ ಯೂಟ್ಯೂಬಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ತುಂಬಾ ಚೇಂಜಸ್ ಆಗ್ತಾಯಿದೆ. ಸೊ ಹಾಗಾಗಿ ಹುಷಾರು. ಥಂಬ್ನೇಲಲ್ಲಿ ನೋಡಿರ್ತೀರ ನೀವು, ಏನಪ್ಪ ಇದು ಹುಷಾರು ಅಲರ್ಟು ಅಂತ. ಸೊ ಹಾಗಾಗಿ ಒಬ್ರದ್ದು ಥಂಬ್ನೇಲು ನಾವು ಯೂಸ್ ಮಾಡೋಂಗಿಲ್ಲ. ಓಕೆನಾ? ನಾನು ಹಾಗೆ ಮಾಡಿದ್ದೀನಿ. ನಂದು ಇಲ್ಲಿ ನಾನು ಸೈಡಲ್ಲಿ ಹಾಕಿರ್ತೀನಿ ನೋಡಿ. ನಂದು ಬರೀ ಏನು ಅರ್ಜೆಂಟ್ ಇತ್ತು ನನಗೆ, ಒಬ್ರದ್ದು ಕಟ್ ಮಾಡಿ ಸ್ವಲ್ಪ ಕಟ್ ಮಾಡಿ ಪೇಸ್ಟ್ ಮಾಡಿದ್ದೀನಿ. ಸೊ ನನಗೆ ಮಾನಿಟೈಸೇಷನ್ನೇ ಆಗಿಲ್ಲ, ಮಾನಿಟೈಸೇಷನ್ ರಿಜೆಕ್ಟ್ ಆಗಿದೆ. ಅದು ನಾನು 2 ನಿಮಿಷ ಕೆಲಸಕ್ಕೋಸ್ಕರ ನಂದು ಯೂಟ್ಯೂಬ್ ಜರ್ನಿನೇ ನಾನು ಹಾಳು ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಂತರ ನೀವು ಆಗಬಾರ್ದು. ಇಲ್ಲಿ ನಾನು ಸೈಡಲ್ಲಿ ಹಾಕಿರ್ತೀನಿ ನೋಡಿ, ಬೇಕಾದರೆ ನನ್ನ ಮಾನಿಟೈಸೇಷನ್ ಆಗಿಲ್ಲ. ಸೊ ಮತ್ತೆ ಏನಪ್ಪ ಅಂತಂದರೆ, ಬೇರೆಯವ್ರದ್ದು ಥಂಬ್ನೇಲ್ ಯೂಸ್ ಮಾಡೋಂಗಿಲ್ಲ, ಬೇರೆಯವ್ರ ಟೈಟಲ್ ಯೂಸ್ ಮಾಡೋಂಗಿಲ್ಲ, ಬೇರೆಯವ್ರದ್ದು ಸ್ವಲ್ಪ ಕಟ್ ಅದು ಯೂಸ್ ಮಾಡೋಂಗಿಲ್ಲ, ಮತ್ತು ಕಾಪಿ ಪೇಸ್ಟ್, ಬೇರೆಯವ್ರದ್ದು ಕಾಪಿ ಪೇಸ್ಟ್ ಮಾಡೋಂಗಿಲ್ಲ. ಕಾಪಿ ಪೇಸ್ಟ್ ಹೆಂಗೆ ಅಂತಂದರೆ, ನೀವು ಮಾಡಿ ವಿದೌಟ್ ವಾಯ್ಸು. ತುಂಬ ಜನ ಏನು ಮಾಡಿರ್ತಾರೆ, ಹಾಗೆ ತೆಗಿತಾರೆ, ಹಾಗೆ ಇದರಲ್ಲಿ ಹಾಕಿಬಿಡ್ತಾರೆ. ಸೊ ಹಾಗೆ ಮಾಡೋ ಹಾಗಿಲ್ಲ ಇವಾಗ. ಸೊ ನೀವು ಅಲರ್ಟ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಏನಪ್ಪ ಅಂತಂದರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ತುಂಬಾ ಚೇಂಜ್ ಆಗಿದೆ. ನಮಗೆ ಪ್ರತಿಯೊಂದು ಇದನ್ನು ಕೊಟ್ಟಿದೆ, ಫೆಸಿಲಿಟೀಸು ಕೊಟ್ಟಿದೆ. ಇವಾಗ ನಾವು ಥಂಬ್ನೇಲ್ ರೆಡಿ ಮಾಡೋಂಗಿಲ್ಲ. 2025ಇಂದ ನಮಗೆ ಥಂಬ್ನೇಲ್ ಮೇಕರ್ ಅಂತ ಅವರೇ ಇದು ಮಾಡ್ತಾಯಿದ್ದಾರೆ. ಥಂಬ್ನೇಲ್ ಮಾಡೋಂಗಿಲ್ಲ, ಮತ್ತು ಟೈಟಲ್ಲು ಅದೇ ಒಂದು 3 ಥಂಬ್ನೇಲ್ ಕೊಟ್ಟಿರ್ತಾರೆ ಅವರು. ಅದರಲ್ಲಿ ನಾವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ಹಾಕ್ಬೋದು. ಇಷ್ಟೆಲ್ಲ ಫೆಸಿಲಿಟಿ ಕೊಡುವಾಗ ಮತ್ತು ಬೇರೆಯವ್ರ ಚಾನಲ್ ಮೇಲೆ ನಮ್ಗೆ ಯಾಕೆ ಕಣ್ಣು, ಯಾಕೆ ಆಸೆ ಅಂತಲೇ ಹೇಳ್ಬೋದು. ಓಕೆನಾ? ಮತ್ತು ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ನಾವು ಬೇರೆಯವ್ರದ್ದು ಸಹಾಯ ಅಂತಂದರೆ, ಇವಾಗ ನಾವು ಬಾಯ್ ಮಾಡ್ತೀವಿ ನೋಡಿ, ಆ ಥರ ಬಾಯ್ ಮಾಡೋಂಗಿಲ್ಲ. ಅದೂ ರಿಸ್ಟ್ರಿಕ್ಷನ್ಸ್ ಆಗಿದೆ. ಇವಾಗ ಅದೂ ನಿಮಗೆ ಮೊನಿಟೈಸೇಷನ್ ಆಗಲ್ಲ, ಕಟ್ ಮಾಡಿಬಿಡ್ತಾರೆ ಹಂಗೇ ಪಟಕ್ ಅಂತ. ಸೊ ಹಾಗಾಗಿ ಅದನ್ನು ಮಾಡೋ ಹಾಗಿಲ್ಲ ನಾವು ಇವಾಗ. ಮತ್ತು ಸಬ್ಸ್ಕ್ರೈಬರ್ಸ್ ಖರೀದಿ ಮಾಡೋಂಗಿಲ್ಲ. ಮತ್ತು ಅದೇನು ಮಾಡ್ತಾರೆ ಗೊತ್ತಾ, ಅವರು ಹೇಗೆ ಮಾಡ್ತಾರೆ ಅಂತಂದರೆ, ನನಗೆ ಇವಾಗ ನಮ್ಮ ವೀಡಿಯೋದಲ್ಲಿ ಅವ್ರ ವೀಡಿಯೋ ನಡೆಸ್ಬಿಡ್ತಾರೆ. ಸೊ ಅದು ಬಂದಾಗ ವ್ಯೂಸ್ ಬರುತ್ತೆ ನೋಡಿ, ಜಾಸ್ತಿ ವ್ಯೂಸ್ ಬರುತ್ತೆ. ಆ ವ್ಯೂಸ್ ಬಂದಾಗ ಏನಾಗುತ್ತೆ ಅಂತಂದರೆ, ನಾವು ಮೊನಿಟೈಸೇಷನ್ಗೆ ಏನು ಅಪ್ಲೈ ಮಾಡ್ತೀವಿ, ಆವಾಗ ಏನಾಗುತ್ತೆ ಅಂತಂದರೆ, ಅದು ಅವ್ರ ವೀಡಿಯೋನೇ ತೋರಿಸ್ತಾ ಇರುತ್ತೆ, ನಮ್ಮ ಚಾನಲ್ ಬಗ್ಗೆ ಏನೂ ಇರೋದೇ ಇಲ್ಲ. ಸೊ ಹಾಗಾಗಿ ಅವರು ಬೇರೆ ಚಾನಲ್ ಓಡಿಸಿ, ನೀವು ಬೇರೆ ವೀಡಿಯೋ ಓಡಿಸಿ ಇದನ್ನು ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ದೀರಾ. ಸೊ ಹಾಗಾಗಿ ನಿಮಗೆ ಇದು ಆಗಲ್ಲ, ಖಂಡಿತ ನಾವು ರಿಜೆಕ್ಟ್ ಮಾಡ್ತೀವಿ ಅಂತ ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನೀವು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ನಮ್ಮ ಟ್ಯಾಲೆಂಟ್ನ ನಾವು ತೋರಿಸೋಣ. ಬೇರೆಯವ್ರ ಟ್ಯಾಲೆಂಟ್ ನಾವು ಯಾಕೆ ತೋರಿಸ್ಬೇಕು? ನಮ್ಮ ಟ್ಯಾಲೆಂಟ್ನ ನಾವು ಹಾಗೆ ಅಲ್ಲೇ ಹೋಗಿಬಿಡುತ್ತೆ. ಸೊ ಹಾಗಾಗಿ ಆ ಥರ ಮಾಡೋದು ಬೇಡ. ನಮ್ಮ ಟ್ಯಾಲೆಂಟ್ನ ನಾವು ತೋರಿಸಿ ಯೂಟ್ಯೂಬಲ್ಲಿ ಒಂದು
ಏನೋ ಒಂದು ಮಾಡೋಣ ನಾವು ಫೇಮ್ ಅಂತ. ನಾವು ಬೇರೆಯವ್ರ ಥರ ಆಗಬೇಕು ಅಂತಂದರೆ ನಮ್ಮ ಟ್ಯಾಲೆಂಟ್ನ ನಾವು ಮಾತ್ರ ತೋರಿಸ್ಬೇಕು, ಬೇರೆಯವ್ರದ್ದೆಲ್ಲ ಬೇಡ ಗುರು ನಮಗೆ. ಯಾಕೆ ಇವತ್ತಿಂದ ಹೊಸ ವರ್ಷದಿಂದ ಹೊಸ ವೀಡಿಯೋಸು, ಹೊಸ ಕಂಟೆಂಟ್ಸು ಮತ್ತು ಹೊಸ ಹುಮ್ಮಸ್ಸು, ಎಲ್ಲ ಹೊಸ ಮೋಟಿವೇಶನ್ನೊಂದಿಗೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ನೀವು ಓಕೆನಾ. ಯೂಟ್ಯೂಬಲ್ಲಿ ಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳ್ತಾ ಇರ್ತೀನಿ ನಾನು, ವಿಡಿಯೋ ಸ್ಟಾರ್ಟ್ ಮಾಡಿ ಗುರು, ಏನು ಟೆನ್ಷನ್ ತಗೋಬೇಡಿ, ಆರಾಮಾಗಿ ವಿಡಿಯೋ ಸ್ಟಾರ್ಟ್ ಮಾಡಿ, ನೀವು ಮನೆಯಲ್ಲೇ ಅರ್ನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೊಸ ವಿಡಿಯೋ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.